ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾವಿವತ್ತು ಮೈಸೂರಿನ ಬಲಮುರಿ ಫಾಲ್ಸ್ಗೆ ಬಂದಿದ್ದೇವೆ. ಅಲ್ಲಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ಬಲಮುರಿ ಜಲಪಾತವು ಮೈಸೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಬಲಮುರಿ ಗ್ರಾಮದಲ್ಲಿದೆ. 6 ಅಡಿ ಎತ್ತರದ ಜಲಪಾತವು ಕಾವೇರಿ ನದಿಯ ಚೆಕ್ ಡ್ಯಾಮ್ನಿಂದ ರೂಪುಗೊಂಡ ಜಲಪಾತದ ನೀರಿನ ವಿಸ್ತಾರವಾಗಿದೆ. ಮೈಸೂರು ಮತ್ತು ಬೆಂಗಳೂರಿನ ಜನರಿಗೆ ಇದು ಜನಪ್ರಿಯ ಪಿಕ್ನಿಕ್ ತಾಣವಾಗಿದೆ. ಇಲ್ಲಿ ಹಲವಾರು ಕನ್ನಡ ಚಿತ್ರಗಳ ಹಾಡು, ನೃತ್ಯ ದೃಶ್ಯಗಳನ್ನು ಶೂಟ್ ಮಾಡಿದ್ದಾರೆ. ಇದರ ರಮಣೀಯ ಸೌಂದರ್ಯ, ಹಚ್ಚ ಹಸಿರಿನ ಮತ್ತು ಶಾಂತವಾದ ಪರಿಸರದೊಂದಿಗೆ ಈ ಫಾಲ್ಸ್ ಹಗಲು ವಿಸಿಟ್ಗೆ ಹೋಗಲು ಒಂದು ರಮಣೀಯ ತಾಣವಾಗಿದೆ. ಬಲಮುರಿ ಜಲಪಾತವು ನಿಜವಾದ ಜಲಪಾತವಲ್ಲ. ಇದು ಮಾನವ ನಿರ್ಮಿತ ಜಲಪಾತವಾಗಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಚೆಕ್ ಡ್ಯಾಮ್ನಿಂದ ಉಂಟಾಗುತ್ತದೆ. ಚೆಕ್ ಡ್ಯಾಮ್ನಿಂದ ನೀರು ತುಂಬಿದಾಗ ಅದು ಉದ್ದವಾದ ಮತ್ತು ಸುಂದರವಾದ ಕ್ಯಾಸ್ಕೇಡ್ ಅನ್ನು ರೂಪಿಸುತ್ತದೆ. ಈ ಸ್ಥಳದ ಬಳಿ ನದಿಯು ತೆಗೆದುಕೊಳ್ಳುವ ಬಲ ತಿರುವಿನಿಂದ ಜಲಪಾತವು ತನ್ನ ಹೆಸರನ್ನು ಪಡೆದುಕೊಂಡಿದೆ. ಕನ್ನಡ ಭಾಷೆಯಲ್ಲಿ ಬಲ ಎಂದರೆ ಬಲ ಮತ್ತು ಮುರಿ ಎಂದರೆ ವಕ್ರರೇಖೆಯಾಗಿದೆ. ಆದ್ದರಿಂದ ಬಲ ಮತ್ತು ಮುರಿ ಎಂಬ 2 ಪದಗಳ ಸಂಯೋಜನೆಯಿಂದ ಬಲಮುರಿ ಎಂಬ ಹೆಸರು ಬಂದಿದೆ. ಬಲಮುರಿ ಜಲಪಾತದಲ್ಲಿ 6 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕುತ್ತದೆ. ಹೆಚ್ಚಿನ ನೈಸರ್ಗಿಕ ಜಲಪಾತಗಳಂತೆಯೇ ನೀರು ಹೆಚ್ಚಿನ ವೇಗದಲ್ಲಿ ಹರಿಯುವುದನ್ನು ನೀವು ಕಾಣದಿರಬಹುದು. ಆದರೆ ಅದರ ಸೌಂದರ್ಯವು ಅದರ ಪ್ರಶಾಂತತೆಯಲ್ಲಿದೆ. ನಿಸರ್ಗಕ್ಕೆ ಹತ್ತಿರವಾಗುವಂತೆ ತೆಪ್ಪದ ವಿಹಾರವನ್ನು ಸಹ ಆನಂದಿಸಬಹುದು. ಈ ವಿಹಾರವು ನಿಮಗೆ ಒಂದು ಅದ್ಭುತ ಅನುಭವವನ್ನು ಕೊಡುತ್ತದೆ. ಜಲಪಾತದ ಕೆಳಗೆ ಕಾಸ್ಕೇಡ್ನಿಂದ ನೀರನ್ನು ಆನಂದಿಸುತ್ತಿರುವ ಜನರನ್ನು ನೋಡಲು ಒಬ್ಬರು ಕುಳಿತುಕೊಳ್ಳಬಹುದು, ಆಡಬಹುದು, ಹಾಗೆಯೇ ಸುತ್ತಲೂ ನಡೆಯಬಹುದು.
ಬಲಮುರಿ ಜಲಪಾತವು ಪಿಕ್ನಿಕ್ ಮಾಡುವವರ ಸ್ವರ್ಗವಾಗಿದೆ. ಈ ಜಲಪಾತವು ವಿರಾಮದ ನಡಿಗೆಗೆ ಹೋಗಲು ಅಥವಾ ಕುಳಿತುಕೊಳ್ಳಲು ಮತ್ತು ದೃಶ್ಯ ಸೌಂದರ್ಯವನ್ನು ಆರಾಧಿಸಲು ಅತ್ಯುತ್ತಮ ಸ್ಥಳವಾಗಿದೆ. ಇಂಥ ಸುಂದರ ರಮಣೀಯ ತಾಣಕ್ಕೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಜೊತೆಗೆ ಹೋಗಿ ನಮ್ಮ ಹಾಗೆಯೇ ನೀವು ಸಹ ಎಂಜಾಯ್ ಮಾಡಬಹುದು. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.